ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಾ ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ ಫೋಟೋ ಎಡಿಟ್ ಬಗ್ಗೆ. ಅಂದರೆ ಫೋಟೋ ಎಡಿಟ್ ಮಾಡದೇ ಇರೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಏನಿಲ್ಲ, ಸಿಂಪಲ್ ಆಗಿ ಒಂದು ಫೋಟೋ, ನಿಮ್ಮ ಫೋಟೋ ಯಾವ ಫೋಟೋ ಎಡಿಟ್ ಮಾಡಬೇಕು ಅಂದ್ಕೊಂಡಿರ್ತೀರ. ಅಂದರೆ ತುಂಬ ಬ್ಲರ್ ಆಗಿರೋ ಫೋಟೋ ಇರುತ್ತೆ, ತುಂಬ ಕ್ಲಿಯರ್ ಇಲ್ಲದೆ ಇರೋ ಫೋಟೋ ಇರುತ್ತೆ. ಪ್ರತಿಯೊಂದು ಫೋಟೋ ಕೂಡ ನೀವು ಯಾವುದೇ ಥರ ಫಿಲ್ಟರ್ ಹಾಕೋದು ಬೇಕಾಗಿಲ್ಲ, ಯಾವುದೇ ಥರ ಎಡಿಟ್ ಮಾಡೋದು ಬೇಕಾಗಿಲ್ಲ. ಅಂದರೆ ತಿಕ್ಕೊಂತ ಎಡಿಟ್ ಮಾಡ್ತಾ ಇರ್ತಾರಲ್ಲ, ಸೊ ಆ ಥರ ಯಾವುದೇ ಥರ ಇಲ್ಲ. ಒಂದು ಫೋಟೋ ಸಿಂಪಲ್ ಆಗಿ ಅಪ್ಲೋಡ್ ಮಾಡಿದ್ರೆ ಸಾಕು, ನಿಮಗೆ 4Kಯಲ್ಲಿ ಎಡಿಟ್ ಮಾಡಿ ಕೊಡುತ್ತೆ ಆ ಆ್ಯಪು. ಸೊ ಆ ಆ್ಯಪು ಯಾವುದಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಡಿ. ಯಾಕೆಂದರೆ ನಾನು ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವಾಗ ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಕಾಣಿಸ್ತಾ ಇರ್ಬೋದು, ಇವಾಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಸರ್ಚ್ ಅಂತ ಆಪ್ಷನ್ ಇದೆಯಲ್ಲ. ಸೊ ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇದೆ ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ರೆಮಿನಿ ಆ್ಯಪ್ ಅಂತ ಸರ್ಚ್ ಮಾಡ್ಕೋಬೇಕಾಗುತ್ತೆ. ನಾನು ಸರ್ಚ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇದೇ ಥರ ನೀವು ಸರ್ಚ್ ಮಾಡ್ಕೋಬೇಕಾಗುತ್ತೆ. ಸರ್ಚ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ರೆಮಿನಿ ಆ್ಯಪ್ ಅಂತಂದು ಒಂದು ಲೋಗೋ ಕಾಣುತ್ತೆ, ರೆಮಿನಿ ಲೋಗೋ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಮೇಲೆ ಕೊಟ್ಟಿದ್ದೀನಿ, 1 ನಿಮಿಷ ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಆದ ತಕ್ಷಣ ನಿಮಗೆ ಇದರಲ್ಲಿ ಯಾವ್ಯಾವ ಥರ ಫ್ಯೂಚರ್ ಇದೆ ಅಂತ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವೇಟ್ ಮಾಡಿ 1 ನಿಮಿಷ. ಇನ್ಸ್ಟಾಲ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಇವಾಗ ರೆಮಿನಿ ಆ್ಯಪ್ ಇನ್ಸ್ಟಾಲ್ ಆಗಿದೆ. ಸೊ ಇವಾಗ ನಾನು ಓಪನ್ ಮಾಡ್ಕೊತೀನಿ. ರೆಮಿನಿ ಆ್ಯಪನ್ನು ಓಪನ್ ಮಾಡ್ಕೊತೀನಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇವಾಗ ನೋಡ್ತಾ ಇರಿ ನೀವು, ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಒಂದು ಕೊಟ್ಟಿದ್ದಾರೆ ಅವರು, ಟೇಕ್ ಯುವರ್ ಫೋಟೋಸ್ ಟು ನ್ಯೂ ಹೈಟ್ಸ್ ಅಂತ. ಸೊ ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಇದೆಯಲ್ಲ, ಸ್ಟಾರ್ಟೆಡ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣ್ತಾ ಇರ್ಬೋದು ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಲಾಸ್ಟ್ ಒಂದು ಬಂದರೆ ನಾನ್ ಆಪ್ ದ ಅಂತಿದೆಯಲ್ಲ, ಸೊ ನಾನ್ ಆಪ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಆಲ್ ಅಂತ ಕೊಡಿ, ಆಲ್ ಕಂಟಿನ್ಯೂ ಅಂತ ಕೊಡಿ. ಸೊ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ನಿಮ್ಗೆ ತೋರಿಸ್ತಾ ಇರ್ಬೋದು ರಿಸ್ಟೋರ್ ಯುವರ್ ಓಲ್ಡ್ ಫೋಟೋಸ್ ಅಂತ. ಸೊ ಫೋಟೋ ಎಷ್ಟೇ ಬ್ಲರ್ ಆಗಿದ್ರು ಕೂಡ ಇಲ್ಲಿ ಕ್ಲಿಯರ್ ಮಾಡಿಕೊಡ್ತಾರಂತೆ. 4Kಯಲ್ಲಿ ಫೋಟೋ ಎನ್ಹಾನ್ಸ್ ಆಗುತ್ತಂತೆ. ಸೊ ಇಲ್ಲಿ ನಿಮಗೆ ಮೇಲೋ ಫಿಮೇಲ್ ಅಂತ ಕೇಳ್ತಾ ಇದ್ದಾರೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಅವರು ಚಾಯ್ಸ್ ಆಫ್ ಪ್ಲ್ಯಾನ್ ಅಂತ ಕೊಟ್ಟಿದ್ದಾರೆ. ಪ್ರೋ ಅಂತ ಅಂದರೆ ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ನಿಮಗೆ 95 rupees ಫಾರ್ 1 week, ದೆನ್ ರಿನ್ಯೂ ಆಟೋಮೆಟಿಕ್ಲಿ 990 ವೀಕ್. ಅಂದರೆ 1 ವೀಕಿಗೆ 95 rupees ಕೇಳುತ್ತೆ. ಸೊ ಇವಾಗ ನೀವು ಆ ಪ್ಲ್ಯಾನನ್ನು ಪರ್ಚೇಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವು ಇನ್ನೊಂದು ಥರ ಇದರಲ್ಲಿ ಎಡಿಟ್ ಮಾಡ್ಕೋಬೋದು. ಅಂದರೆ ಈ ಆ್ಯಪಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ನೀವು ನೋಡಿಕೊಂಡು ನಿಮ್ಮ ಫೋಟೋನ ಎನ್ಹಾನ್ಸ್ ಮಾಡ್ಕೋಬೋದು. ಅದಕ್ಕೆ ನೀವು ಮೇಲ್ಗಡೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗಿದ್ರೆ ಕಮೆಂಟ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡೋದು ಒಂದು ವಿಡಿಯೋ ಹಾಕ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಪ್ಪ ಅಂತಂದರೆ ನಾನು ಮೇಲ್ಗಡೆ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇಂಟು ಮಾರ್ಕು. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮಗೆ ವಾಪಸ್ ಅದು ಬ್ಯಾಕ್ ಬಂತು. ಬ್ಯಾಕ್ ಬಂದ ನಂತರ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಅಲೋ ಆಲ್ ಕೊಡಿ, ಗ್ಯಾಲರೀಸು. ಸೊ ಇಲ್ಲಿ ಅಲೋ ಕೊಡಿ. ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಫೋಟೋ ನೋಡ್ಕೊಳ್ಳಿ. ಇಲ್ಲಿ ನಾವು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ಈ ಫೋಟೋನ ನೀವು ನೋಡ್ಕೋಬೋದು ಇಲ್ಲಿ. ಅಂದರೆ ಈ ರೆಮಿನಿ ಆ್ಯಪ್ ಅವರು ಸೀಕ್ರೆಟ್ ಆಗಿರುತ್ತಲ್ಲ, ಸೊ ಈ ಫೋಟೋ ಎಡಿಟ್ ಆದಮೇಲೆ ಶೋ ಆಗೋಲ್ಲ. ಒಮ್ಮೆಗೆ ಲಾಸ್ಟ್ ಡೌನ್ಲೋಡ್ ಆಪ್ಷನಲ್ಲಿ ಬಂದಾಗ ಮಾತ್ರ ನಿಮಗೆ ಶೋ ಆಗುತ್ತೆ. ಅಲ್ಲಿವರೆಗೂ ಬ್ಲಾಕಲ್ಲಿ ಫೋಟೋ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಈ ಫೋಟೋನ ಕರೆಕ್ಟಾಗಿ ನೋಡ್ಕೊಳ್ಳಿ. ಎನ್ಹಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎನ್ಹಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಪ್ಲೋಡಿಂಗ್ ಇಮೇಜ್ ಅಂತ ತೋರಿಸ್ತಾ ಇದೆ. ಸೊ ಅದೇ ಎಲ್ಲ ಫಿಲ್ಟರ್ ಆ್ಯಡ್ ಮಾಡ್ಕೊಂಡು ಇವಾಗ ನೋಡ್ತಾ ಇರ್ಬೋದು ಇವಾಗ ನಿಮಗೆ ಬ್ಲಾಕಲ್ಲಿ ತೋರಿಸ್ತಾ ಇರ್ಬೋದು. ಆ ಫೋಟೋ ನೋಡ್ಕೊಂಡಿದ್ರಲ್ಲ, 1 ನಿಮಿಷ ಇರಿ. ಇವಾಗ ನಾನು ಡೌನ್ಲೋಡ್ ಮಾಡಿ ನಿಮಗೆ ಆ ಫೋಟೋನ ಶೋ ಮಾಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ನಿಮಗೆ ಫೋಟೋ ತೋರಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ನಿಮ್ಮ ಫೋಟೋ 4Kಯಲ್ಲಿ ಎಡಿಟ್ ಆಗುತ್ತೆ. ಅಂದರೆ ಯಾವುದೇ ಥರದ ನೀವು ಫಿಲ್ಟ್ರು ಅದು ಇದು ಏನು ಹಾಕೋದು ಬೇಡ, ಎಲ್ಲ ತಾನಾಗೇ ಹಾಕಿ ತಾನಾಗೇ ಫೋಟೋ 4Kಯಲ್ಲಿ ರೆಡಿ ಆಗುತ್ತೆ. ಅಂದರೆ ನೀವು ಎಷ್ಟೇ ಝೂಮ್ ಹಾಕಿದರೂ ಕೂಡ ಫೋಟೋ ಬ್ಲರ್ ಆಗಲ್ಲ. ಸೊ ತುಂಬ ಅಂದರೆ ಎಡಿಟ್ ಮಾಡದೇ ಇರೋರಿಗೆ ಇದು ಒಂದು ಆ್ಯಪು ತುಂಬ ಯೂಸ್ಫುಲ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಎಡಿಟ್ ಮಾಡದೆ ಹಾಗೆ ಫೋಟೋ ನ್ಯಾಚುರಲಾಗಿ ಬರಲಿ ಅಂತ ಹೇಳಿದ್ರೆ ಅಂದರೆ ಇದು ಚೆನ್ನಾಗಿರೋ ಒಂದು ಬೆಸ್ಟ್ ಆ್ಯಪ್ ಅಂತ ಹೇಳ್ಬೋದು. ಸೊ ಡನ್ ಮೇಲೆ ಕೊಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ನೋಡ್ತಾ ಇರ್ಬೋದು ನೀವು, ಆರಾಮಾಗಿ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಇಷ್ಟೇ ನೋಡಿ, ಇದರಲ್ಲಿ ಮತ್ತೇನು ಪ್ರಾಬ್ಲಮ್ ಇರೋಲ್ಲ.
ಏನಾದರೂ ಡೌಟ್ ಇದ್ದರೆ ಪ್ರತಿಯೊಬ್ಬರು ಕಾಮೆಂಟ್ ಹಾಕಿ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ವಿಡಿಯೋ ನೋಡಿದ್ರಲ್ಲ. ಸೊ ಇದೇ ಥರ ತುಂಬ ಸಿಂಪಲ್ಲಾಗಿ ನಿಮ್ಮ ಫೋಟೋ ಡೈರೆಕ್ಟಾಗಿ 4Kಲಿ ಎಡಿಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಯಾವುದೇ ಥರದ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಇನ್ನೊಂದು ಇದರಲ್ಲಿ ಏನಪ್ಪ ಅಂತಂದರೆ ಯಾಡ್ಸ್ಗಳು ಜಾಸ್ತಿ ಬರುತ್ತೆ. ಸೊ ಯಾಡ್ಸ್ಗಳು ನಿಮ್ಮ ಮೊಬೈಲಲ್ಲೂ ಕೂಡ ಬರ್ತಾ ಇದ್ದರೆ ನೀವು ಕಾಮೆಂಟ್ ಹಾಕಿ. ಯಾಡ್ಸ್ ರಿಮೂವ್ ಮಾಡೋದು ಹೇಗೆ ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಕಾಮೆಂಟ್ ಹಾಕಿದ್ರೆ ಮಾತ್ರ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ಸೊ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.